ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೀನರಾಶಿಯವರಿಗೆ 2025ಕ್ಕೆ ಶನಿಯ ಸಾಡೆಸಾತಿಯ ಎರಡನೆಯ ಅಧ್ಯಾಯ ಪ್ರಾರಂಭವಾಗಲಿದೆ. ಈ ಎರಡನೇ ಹಂತದ ಸಾಡೆಸಾತಿಯ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ಸ್ಗಳ ಬಗ್ಗೆ ಹಾಗೂ ಈ 2.5 ವರ್ಷಗಳಲ್ಲಿ ಅಂದರೆ ಸಾಡೆಸಾತಿಯ ಮೊದಲನೆಯ ಹಂತದಲ್ಲಿ ನೀವು ಕಳೆದುಕೊಂಡದ್ದು ಏನು, ಮುಂದಿನ 2.5 ವರ್ಷದಲ್ಲಿ ನೀವು ಪಡೆದುಕೊಳ್ಳುವುದು ಏನು, ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೀನರಾಶಿಯವರು ಶನಿಯ ಸಾಡೆಸಾತಿಯ ಮೊದಲನೆಯ ಹಂತದ ಕೊನೆಯಲ್ಲಿ ಇದ್ದೀರಾ. ಮಾರ್ಚ್ 29, 2025ಕ್ಕೆ ಮೀನರಾಶಿಗೆ ಎರಡನೇ ಹಂತದ ಸಾಡೆಸಾತಿ ಪ್ರಾರಂಭವಾಗುತ್ತದೆ. ಪ್ರಸ್ತುತವಾಗಿ ಶನಿ ಗ್ರಹ ನಿಮ್ಮ ವ್ಯಯಭಾವವಾದಂತಹ ಕುಂಭರಾಶಿಯಲ್ಲಿಯೇ ಸ್ಥಿತವಾಗಿದೆ. ಈ 2.5 ವರ್ಷದಲ್ಲಿ ನೀವು ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡಿರುತ್ತೀರಾ. ಅನಾವಶ್ಯಕ ಖರ್ಚು ವೆಚ್ಚಗಳು ಹೆಚ್ಚಾಗಿರುತ್ತವೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು, ಏರುಪೇರುಗಳನ್ನು, ಅಬ್ಸ್ಟಕಲ್ಸ್ಗಳನ್ನು ಎದುರಿಸಿದ್ದೀರಾ. ಎರಡನೇ ಹಂತದ ಸಾಡೆಸಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ನೋಡಬಹುದು. ಮೂರನೇ ಹಂತದ ಸಾಡೆಸಾತಿಯ ಸಮಯದಲ್ಲಿ ಶನಿಗ್ರಹ ನೀಚ ರಾಶಿಯಾದಂತಹ ಮೇಷರಾಶಿಗೆ ಪ್ರವೇಶಿಸಿದಾಗ ನಿಮಗೆ ಅಷ್ಟೊಂದು ಶುಭ ಫಲಗಳನ್ನು ಕೊಡುವುದಿಲ್ಲ. ಶನಿಯ ಸಾಡೆಸಾತಿ ಅಂದರೆ ಟೆಸ್ಟಿಂಗ್ ಪೀರಿಯಡ್ ಅಂತ ಆಗಿರುತ್ತೆ. ನಮ್ಮ ಹಿಂದಿನ ಕರ್ಮಗಳಿಗೆ, ತಪ್ಪುಗಳಿಗೆ ತಕ್ಕಡಿಯಲ್ಲಿ ಹಳೆದು ತೂಗಿ ಶನಿದೇವ ನಮ್ಮ ಕರ್ಮಫಲಗಳಿಗೆ ಅನುಗುಣವಾಗಿ ರಿಸಲ್ಟ್ಸ್ಗಳನ್ನು ಕೊಡುತ್ತಾರೆ. ಶನಿಯ ಸಾಡೆಸಾತಿಯು ಎಲ್ಲ ಮೀನರಾಶಿಯವರಿಗೂ ಸಮಸ್ಯೆಗಳನ್ನು ಕೊಡುವುದಿಲ್ಲ. ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಮೀನರಾಶಿಯವರು ಇದ್ದಾರೆ ಅಲ್ವಾ. ಯಾರ ಜನ್ಮ ಜಾತಕದಲ್ಲಿ ಶನಿಗ್ರಹ ಮಿತ್ರಕ್ಷೇತ್ರ, ಸ್ವಕ್ಷೇತ್ರ, ಉಚ್ಚ ಕ್ಷೇತ್ರದಲ್ಲಿ ಸ್ಥಿತವಾಗಿರುತ್ತದೆಯೋ ಅಂತಹವರಿಗೆ ಶನಿಯ ಸಾಡೆಸಾತಿಯ ಸಮಯದಲ್ಲಿಯೂ ಉತ್ತಮವಾದಂತಹ ಶುಭ ಫಲಗಳನ್ನು ಕೊಡುತ್ತದೆ. ಯಾರ ಜನ್ಮ ಜಾತಕದಲ್ಲಿ ಶನಿಗ್ರಹ ನೀಚ ಕ್ಷೇತ್ರ, ಶತ್ರುಕ್ಷೇತ್ರ, 6, 8, 12ನೇ ಭಾವವಾದಂತಹ ದುಸ್ಥಾನಗಳಲ್ಲಿ ಸ್ಥಿತವಾಗಿರುತ್ತದೆಯೋ ಅಂತಹವರಿಗೆ, ಜೊತೆಗೆ ಶನಿಯ ದಶಾ ಭುಕ್ತಿ ನಡೆಯುತ್ತಿದ್ದರೆ ಗೋಚಾರದ ಪ್ರಕಾರ ಶನಿಗ್ರಹ ಹೆಚ್ಚು ಕಷ್ಟ, ಪರೀಕ್ಷೆ, ಸಮಸ್ಯೆಗಳನ್ನು ಕೊಡುತ್ತಾರೆ. ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು, ಹಣದ ನಷ್ಟ, ಉದ್ಯೋಗ ನಷ್ಟ, ಆರೋಗ್ಯ ಸಮಸ್ಯೆ ಇವೆಲ್ಲವನ್ನು ಕೊಟ್ಟು ನಿಮ್ಮಲ್ಲಿ ಒಂದು ಧನಾತ್ಮಕ ಬದಲಾವಣೆಯನ್ನು ತಂದುಕೊಡುವಂತಹ ಗ್ರಹ ಅಂದರೆ ನ್ಯಾಯಕಾರಕ ಶನಿದೇವ. ಶನಿದೇವ ಸತ್ಯ, ನ್ಯಾಯ, ಧರ್ಮದ ಹಾದಿಯಲ್ಲಿ ಜೀವನ ನಡೆಸುತ್ತಿರುವವರಿಗೆ ಹೆಚ್ಚು ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಕೊಡುವುದಿಲ್ಲ. ಈ 2.5 ವರ್ಷದಲ್ಲಿ ಮೀನರಾಶಿಯವರು ನಿಮ್ಮ ಅನಾರೋಗ್ಯದ ಕಾರಣಕ್ಕಾಗಿ ಅಥವಾ ನಿಮ್ಮ ಕುಟುಂಬದವರ ಅನಾರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆಗಳಿಗೆ ಅಲೆದಾಟ ಮಾಡಿರುತ್ತೀರಾ, ಖರ್ಚುಗಳನ್ನು ಮಾಡಿರುತ್ತೀರಾ. ನಿಮ್ಮ ಹಣವನ್ನು ಬಿಸ್ನೆಸ್ಸಲ್ಲಿ, ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಬಿಟ್ಕಾಯಿನ್ಸ್ ಈ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಿ ಹಣವನ್ನು ಕಳೆದುಕೊಂಡಿರ್ತೀರಾ. ಹಣವನ್ನು ಲಾಸ್ ಮಾಡಿಕೊಂಡಿರ್ತೀರಾ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ನಿಮ್ಮಿಂದ ವಿನಾಕಾರಣ ದೂರವಾಗಿರುತ್ತಾರೆ. ನೀವು ಕೂಡಿಟ್ಟ ಹಣವೆಲ್ಲ ಖರ್ಚಾಗಿ ಸಾಲ, ಸೋಲ, ಲೋನ್ಗಳನ್ನು ತೆಗೆದುಕೊಂಡಿರುತ್ತೀರಾ. ಕೋರ್ಟ್ ಕೇಸ್, ಲಿಟಿಗೇಷನ್ ಕೇಸ್ಗಳಲ್ಲಿ ಸಿಲುಕಿ ಹಾಕಿಕೊಂಡಿರುತ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಕೋವರ್ಕರ್ಸ್, ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಮಾತಿಗೆ ಬೆಲೆ, ಗೌರವ ಕೊಡದೆ ನಿಮ್ಮನ್ನು ಇಗ್ನೋರ್ ಮಾಡಿರುತ್ತಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಜಾಬಲ್ಲಿ ಒಳ್ಳೆ ರೆಕಗ್ನೈಸ್ ಸಿಕ್ಕಿರುವುದಿಲ್ಲ. ನೀವು 10 ಪಟ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿದರೆ ನಿಮಗೆ ಅದರ ರಿಸಲ್ಟ್ 1 ಅಥವಾ 2% ಅಷ್ಟೇ ಸಿಕ್ಕಿರಬಹುದು. ಆದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಅಸ್ಟ್ರಾಲಜಿ ಫೀಲ್ಡಲ್ಲಿ ಇರುವವರಿಗೆ, ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಸ್ವಲ್ಪ ಧನಲಾಭವಾಗಿರುತ್ತದೆ. ಮಾರ್ಚ್ 29, 2025ಕ್ಕೆ ಶನಿಗ್ರಹ ನಿಮ್ಮ ವ್ಯಯಭಾವದಿಂದ ನಿಮ್ಮ ರಾಶಿಗೆ 30 ವರ್ಷಗಳ ನಂತರ ಪ್ರವೇಶಿಸಲಿದ್ದಾರೆ. ಶನಿಗ್ರಹ ಒಂದು ರಾಶಿಯಲ್ಲಿ 2.5 ವರ್ಷ ಸಂಚಾರ ಮಾಡುತ್ತಾರೆ. 2.5 × 12 30 ವರ್ಷ ಆಗುತ್ತಲ್ವಾ. 30 ವರ್ಷಗಳ ನಂತರ ಶನಿಗ್ರಹ ನಿಮ್ಮ ರಾಶಿಗೆ ಅಂದರೆ ಮೀನರಾಶಿಗೆ ಪ್ರವೇಶಿಸಿದಾಗ ಮೊದಲಿಗೆ ಮೀನರಾಶಿಯವರು ಆಲಸ್ಯವನ್ನು ತೋರಿಸ್ತೀರಾ. ನಿಮ್ಮ ಮನಸ್ಸಿಗೆ ಚಿಂತೆ ಹೆಚ್ಚಾಗಬಹುದು, ಓವರ್ ಥಿಂಕಿಂಗ್ ಹೆಚ್ಚಾಗುತ್ತದೆ. ಮೀನರಾಶಿಯವರು ತುಂಬ ಎಮೋಷ್ನಲ್ ಆಗಿರ್ತೀರ, ಕೇರಿಂಗ್ ನೇಚರ್ ಉಳ್ಳವರಾಗಿರ್ತೀರ.
ಶನಿಗ್ರಹ ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಅನ್ಸೇಫ್ ಫೀಲಿಂಗ್ ಬರಬಹುದು. ಜಾಬಲ್ಲಿ ಏನಾಗುತ್ತದೋ, ಮ್ಯಾರಿಡ್ ಲೈಫಲ್ಲಿ ಏನಾಗಬಹುದು, ಲವ್ ಲೈಫಲ್ಲಿ ಏನಾದರೂ ತೊಂದರೆಗಳಾದರೆ, ಸಮಸ್ಯೆಗಳಾದರೆ ಎನ್ನುವಂತಹ ಅನುಮಾನಗಳು ಹುಟ್ಟಿಕೊಳ್ಳಬಹುದು. ನಿಮ್ಮ ರಾಶಿಗೆ ಶನಿಗ್ರಹ ಸಂಚರಿಸಿದಾಗ ನಿಮ್ಮ ಸಪ್ತಮ ಭಾವಕ್ಕೆ ದೃಷ್ಟಿಸುತ್ತಾರೆ. ಇದರಿಂದಾಗಿ ಮದುವೆಗಾಗಿ ವಧು ಅಥವಾ ವರನನ್ನು ಹುಡುಕುತ್ತಿರುವವರಿಗೆ ವಿವಾಹ ಸೆಟ್ ಆಗುವಂತಹ ಚಾನ್ಸಸ್ 2025 ಏಪ್ರಿಲ್ ತಿಂಗಳ ನಂತರ 2.5 ವರ್ಷದ ಒಳಗೆ ಗೋಚಾರದ ಪ್ರಕಾರ ಮೀನರಾಶಿಯವರಿಗೆ ವಿವಾಹ ಭಾಗ್ಯವಿದೆ. ಶನಿಯ ಸಾಡೆ ಸಾತಿಯ 2ನೆಯ ಹಂತದಲ್ಲಿ ಇನ್ಶೂರೆನ್ಸ್ ಫೀಲ್ಡಲ್ಲಿ ಇರುವವರಿಗೆ, ಆನ್ಲೈನ್ ಕಮಿಷನ್ ಓರಿಯೆಂಟೆಡ್ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಲಾಭ, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರುವವರಿಗೆ, ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಕಬ್ಬಿಣದ ವ್ಯಾಪಾರಿಗಳಿಗೆ, ಟೂರ್ ಮತ್ತು ಟ್ರಾವೆಲ್ಸಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭ ಹಾಗೂ ಪಾಸಿಟಿವ್ ಚೇಂಜಸ್ಗಳನ್ನು ತೋರಿಸ್ತಾ ಇದೆ. ಏಪ್ರಿಲ್ ತಿಂಗಳ ನಂತರ ಜಾಬಲ್ಲಿ ಟ್ರಾನ್ಸ್ಫರ್ಗಳನ್ನು ತಗೋಬೋದು ನೀವು. ಆದರೆ ನೀವು ಟೆನ್ಷನ್, ಸ್ಟ್ರೆಸ್ಗಳನ್ನು ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡಿಕೊಳ್ಬೇಕು. ನೀವು ಅನಾವಶ್ಯಕ ಚಿಂತೆ ಮಾಡುವುದರಿಂದ ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆ ಇರುವುದರಿಂದ ಹೆಚ್ಚು ಚಿಂತೆ ಮಾಡಿ ತಲೆ ಕೆಡಿಸಿಕೊಳ್ಳದೆ ಸಮಾಧಾನವಾಗಿರಿ. ರಾಶಿಗೆ ಅಥವಾ ಲಗ್ನಕ್ಕೆ ಶನಿಗ್ರಹ ಬಂದಾಗ ಬಹಳ ತಾಳ್ಮೆ ಹಾಗೂ ಸಮಾಧಾನವಾಗಿ ಇರಬೇಕಾಗುತ್ತೆ. ಆಲಸ್ಯವನ್ನು ಬಿಡಬೇಕು. ಹಠ ಮಾಡುವುದನ್ನು ಕಡಿಮೆ ಮಾಡಿಕೊಳ್ಬೇಕು. ಶನಿಗ್ರಹದ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬೀಳುತ್ತಿರುವುದರಿಂದ ನಿಮ್ಮ ಜೀವನ ಸಂಗಾತಿಯ ಜೊತೆ ಹೆಚ್ಚು ಆರ್ಗ್ಯುಮೆಂಟ್ಗಳನ್ನು ಮಾಡಲು ಹೋಗಬೇಡಿ. ಸಮಾಧಾನವಾಗಿರಿ. ಶನಿಗ್ರಹ ನಿಮ್ಮ 10ನೇ ಭಾವಕ್ಕೆ ದೃಷ್ಟಿಸುತ್ತಿರುವುದರಿಂದ ನಿಮಗೆ ಶನಿಗ್ರಹ 2ನೇ ಹಂತದ ಸಾಡೆ ಸಾತಿಯ ಸಮಯದಲ್ಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಡ್ತಾರೆ. ನಿಮ್ಮ ಮಾತನ್ನು ನಿಮ್ಮ ಕುಟುಂಬದವರು, ನಿಮ್ಮ ಕೋವರ್ಕರ್ಸ್ ಗೌರವಿಸುತ್ತಾರೆ. ನೀವು ಹೊಸ ಹೊಸ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಳ್ಳುವುದರ ಮೂಲಕ ಹೊಸ ಜ್ಞಾನವನ್ನು, ಕೌಶಲ್ಯಗಳನ್ನು, ಸ್ಕಿಲ್ಸ್ಗಳನ್ನು ಕಲಿಯುತ್ತೀರಾ. ಈ 2.5 ವರ್ಷದಲ್ಲಿ ಕಲಿತುಕೊಂಡಿರುವಂತಹ ಜ್ಞಾನ, ಕೌಶಲ್ಯ ನಿಮ್ಮ ಮುಂದಿನ ಜೀವನಕ್ಕೆ ಅಡಿಪಾಯ ಅಂತಲೇ ಹೇಳಬಹುದು. ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿರುವವರಿಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್, ಕಬ್ಬಿಣದ ವ್ಯಾಪಾರಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ, ಅಕ್ಕಸಾಲಿಗರಿಗೆ, ತಾಮ್ರ ಹಾಗೂ ಕಂಚಿನ ವ್ಯಾಪಾರಿಗಳಿಗೆ, ಇನ್ಶೂರೆನ್ಸ್ ಫೀಲ್ಡಲ್ಲಿರುವವರಿಗೆ, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಾತ್ಮಕ ಬದಲಾವಣೆಗಳನ್ನು ಶನಿಗ್ರಹ ಏಪ್ರಿಲ್ ತಿಂಗಳ ನಂತರ ಕೊಡಲಿದ್ದಾರೆ. IT, ಟೆಕ್ನಿಕಲ್ ಫೀಲ್ಡ್, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರುವವರಿಗೆ ಪಾಸಿಟಿವ್ ಚೇಂಜಸ್ಗಳು ಆಗುತ್ತವೆ. ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲು ಹೋಗಬೇಡಿ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪ್ರತಿನಿತ್ಯ ಸೂರ್ಯಾಸ್ತದ ನಂತರ ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಸಂಜೆ ಸೂರ್ಯ ಮುಳುಗಿದ ನಂತರ 21 ಬಾರಿ ಪಠಿಸುತ್ತಾ ಬನ್ನಿ. ಬಡವರಿಗೆ, ವೃದ್ಧರಿಗೆ, ವಯಸ್ಸಾದವರಿಗೆ, ಅಂಗವಿಕಲರಿಗೆ ಶನಿವಾರದ ದಿನ ಒಬ್ಬರಿಗೆ ಹಣ್ಣು ಅಥವಾ ಆಹಾರ ಕೊಡುವ ವ್ಯವಸ್ಥೆಯನ್ನು ಮಾಡುವುದರಿಂದ ಶನಿದೇವ ನಿಮ್ಮ ಮೇಲೆ ಪ್ರಸನ್ನರಾಗುತ್ತಾರೆ. ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ಕೊಡುತ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.